ಅಮ್ಮಾರ ಮನ್ಯಾಗ ಇದ್ದೀವ್ರಿ. ನಾನು ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಅವ್ರ ಬ್ಯಾರೆ ರೀ. ನಮ್ಮ ಅಪ್ಪಾಜಿಗೆ ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಜಗಳ ಆಗಿತ್ತು ರೀ. ಅದಕ್ಕೆ ನಾವು ನಮ್ಮ ಅಮ್ಮಾರ ಮನ್ಯಾಗ ಬಂದು ಉಳ್ದಿದ್ದೀವಿ ರೀ. ನಮ್ಮ ಅಮ್ಮಾರ ಮನ್ಯಾಗ ಬಂದು ಉಳ್ದಾಗ ನಮ್ಮ ಅಮ್ಮಾರು ತೀರ್ಕೊಂಡಿಂದ ಅವ್ರು ನಮ್ಮ ಮಾಮನಾರು ಭಾಳ ಜಗಳ ಮಾಡಾಕತ್ರಿ ನಮ್ಮ ಕೂಡ. ನಮ್ಮ ಮಮ್ಮಿನ ಹೊಡಿದು ಬಡಿದು ಮಾಡಾಕತ್ರಿ. ಅದಕ್ಕೆ ನಾವು ಜಾಗ ಅಲ್ಲಿ ಮ್ಯಾಗ ರೀ ಪ್ಲಾಟ್ ಹಿಡ್ಕೊಂಡಿವ್ರಿ. ನಮ್ಮ ದೊಡ್ಡವರು ನಮ್ಮ ಅಮ್ಮಗಳೆಲ್ಲ ಸಾಲ ತೆಗಿಸ್ಕೊಟ್ಟಿಂದ ನಾವು ಮನೆ ಹಿಡ್ಕೊಂಡಿವ್ರಿ. ಮನೆ ಹಿಡ್ಕೊಂಡು ಅಲ್ಲಿ ಉಳಿದೀವಿ ರೀ. ಈಗ ನಮ್ಮ ಅಜ್ಜನ ಹೊಲದಾಗ ನಮ್ಮ ಮಮ್ಮಿ ಪೂಜೆ ಮಾಡಕ್ಕಂತ ಹೋಗಿದ್ರಿ. ಇವತ್ತು ಉಗಾದಿಗೆ ಹೋಗಿದ್ರಿ. ಹೋದಾಗ್ರಿ ಅವ್ರ ಹಂಗೆ ಮಾಡ್ಯಾರ. ಅವ್ರ ನಮ್ಮ ಮಮ್ಮಿಗೆ ಕೂಡ ಜಗಳ ಮಾಡಿ ನಮ್ಮ ಮಮ್ಮಿಗೆ ಅಂದ್ರೆ ಉಗಾದಿಗೆ ನಾವು ಪೂಜೆ ಮಾಡ್ತೀವಿ ಹೊಲಗಳು. ಅದಕ್ಕೆ ಪೂಜೆ ಮಾಡಿದ್ರಂತ ಹೋಗಿದ್ವಿ. ನಮ್ಮ ಮಮ್ಮಿ ನಮ್ಮ ಅಜ್ಜನ ಹೊಲದಾಗ 2 ಎಕರೆ ಬೇಕಂತೇಳಿ ಹೋಗಿದ್ರಿ. ನಮ್ಮ ಮಮ್ಮಿ ಅವ್ರಿಗೆ ಏನಂದಿಲ್ರಿ, ಸುಮ್ಮನೆ ಅದಾಳ್ರಿ ಮಮ್ಮಿ. ಅವರು ನಮ್ಮ ಮಮ್ಮಿ ಜೋಡಿ ಜಗಳ ಮಾಡಿ ಕೊಡೋದಿಲ್ಲ ಅಂತ ಹೇಳಿ. ನಮ್ಮ ಅಜ್ಜಾರ್ದು 4 ಎಕರೆ ರೀ. 2 ಎಕರೆ ರೀ. ಇಲ್ರಿ, ಪೂಜೆ ಮಾಡಕ್ಕೆ ಅಷ್ಟೇ ಹೋಗ್ಯಾರಿ, ಮತ್ತೇನಿಲ್ರಿ. ಅವ್ರ ಕುಡ್ಗೋಲ್ ತೊಗೊಂಡು ಹೊಡ್ದಾರಿ. ನಾವಿಬ್ಬರಿ. ನನ್ನ ಹೆಸರು ಸುಪ್ರೀತಾ ರೀ. ಸುವ್ರಿ ಆಕೆ ಹೆಸರು ಸುಲೀಲ. ತಡ್ಕೊಂಡು ಕೊಟ್ಟಿದ್ದೀವಿ ರೀ. ಅಲ್ಲಿ ಒಂದು ಸ್ವಲ್ಪ ಜಗಳಾಗಿ ಬಂದ ಇಲ್ಲಿ ತವ್ರ ಮನೆಯಾಗ ಇಲ್ದ್ರಿ. ಆಕೆ ತವ್ರ ಮನೆಯಾಗ ಇದ್ಕೊಳ್ಳಿ 2 ಹೆಣ್ಮಕ್ಳು. ಒಂದು ಹುಡುಗಿನ ತೊಗೊಂಡೋಗ್ಯಾನ್ರಿ. ಒಂದು ಹುಡುಗಿನ ಈಗ ತೊಗೊಂಬಂದ ಇಲ್ಲೇ ಇದ್ಲ ತವ್ರ ಮನ್ಯಾಗ. ಸ್ವಲ್ಪ ಹಂಗೆ ಮನ್ಯಾಗ ಹೊಂದಿಕೆ ಎಲ್ಲಾರ್ಗೆ ಜಗಳ ಮಾಡಿ ಆಕಿ ಮನೆ ಹಿಡ್ಕೊಂಡು ಬೇರೆ ಗುಡ್ದಾಗ ಅದಾಳ್ರಿ. ಒಂದು ಪ್ಲಾಟ್ ಸಾಂದ್ರಿ ಹಿಡ್ಕೊಂಡು ಅದಾರ. ಮತ್ತು ನನಗಟ್ಟು ಹೊಲ ಬೇಕಂತ ಹೇಳಿ ಹೊಲಕ್ಕೆ ಹಂಗೆ ಪೂಜೆ ಮಾಡಕ್ಕೆ ನನಗೂ ಹೊಲ ಕೊಡಿಸ್ರಿ ಹಿರಿಯರಿಗೆ ಅಂಥೇಳಿ ಹೊಲ ಪೂಜೆ ಮಾಡಕ್ಕೆ ಹೋದಲ್ಲಿ ಅವ ಹೊಡೆದ ಆಕಿನ ಖಲಾಸ್ ಮಾಡಿಬಿಟ್ಟಾನ್ರಿ. ಒಮ್ಮೆ ಹಿರಿಯರು ಕುಡಿದ್ರಿ. ಒಮ್ಮೆ ಅವರು ಕೂಡಿ ಕಾಸ ಇಲ್ಲ ನೀ ಏನು ಮಾಡ್ಕೊ ಅಂತಂದ್ರಿ ಅವ್ರು. ಹಿಂಗಾಗಿ ಯಾವ ತಗೋಗಂತೆ ಅವರು ಹೇಳೋಷ್ಟು ಹೇಳ್ಯಾರ್ರಿ. ಬಗೆಹರಿದಿಲ್ಲ, ಅದು ಕೈ ಬಿಟ್ಬಿಟ್ರಿ. ಕೊಡೋದಿಲ್ಲ ಅಂತ ಹೇಳಿ ಹೊಡೆದಾನ್ರಿ ನಾವು. ಹ್ಞೂ ರೀ. ಹನುಮಂತ ರೀ. ಅವ ರೀ ತಮ್ರಿ ಅಣ್ಣ. ಅವ ದೊಡ್ಡವಂತ್ರಿ. ತಂಗಿನ ಹೊಡೆದಾನ್ರಿ. ಇಬ್ರಿ ಅವ್ರು. ಅವ ಆಕಿ ಇಬ್ರಿ ಅವ್ರು. 4 ಎಕರೆ ಐತ್ರಿ. 4 ಎಕರೆ ಹೊಲ ರೀ. ಆಕಿ ನನಗೂ ಬೇಟದ್ರಾಗ ಬೇಕಂತ ಕೇಳಿ ಪೂಜೆ ಮಾಡಕ್ಕೆ ಹೋಗ್ಯಾಳ್ರಿ. ಅದಕ್ಕೆ ಹೊಡೆದ್ಬಿಟ್ಟಾನ. ಕೊಡಂಗಿಲ್ಲ ಅಂದ್ರಿ. ಹ್ಞೂ ರೀ. ಇಲ್ರಿ, ಅದು ಹಿರಿಯರ ಕಾಲಕ್ಕೆ ಪೂಜೆ ಮಾಡೋದೈತ್ರಿ. ಉಗಾದಿ ದಿನ ಪೂಜೆ ಮಾಡ್ತಾರ್ರಿ. ಹೊಲ ಆಸ್ತಿ ರೀ ಮಾಡಕ್ಕೆ ಹೋಗ್ಯಾಳ್ರಿ. ನಮ್ಮ ಅಪ್ಪನ ಆಸ್ತಿ ನನಗೂ ಅದ್ರಾಗ ಬೇಕಂತೇಳಿ ಮಾಡಕ್ಕೆ ಹೋಗ್ಯಾಳ ನೋಡ್ರಿ. ಇದ್ರ ಬಿಟ್ಟು ನಿಮಗೂ ಮುಟ್ಟಿ ಎಲ್ಲ ಬಿಟ್ಕೊಟ್ಟಿದ್ರಿ. ಹೊಡೆದ ಅಲ್ಲೇ ಹೊಲ್ದಾಗ ಹೊಡೆದಾನ್ರಿ. ಬಂದು ಹೇಳಿದ್ರಿ ಎಲ್ಲರೂ. ಇವತ್ತು ಎಲ್ಲರೂ ಪೂಜೆ ಮಾಡಕ್ಕೆ ಹೋಗ್ತಾರ್ರಿ. ಹೊಲ ಆಜು ಬಾಜು ಹೊಲದಾರು ಪೂಜೆ ಮಾಡಕ್ಕೆ ಹೋಗಿ ಇವ್ರು ಹೊಡೆದಾಡೋದು ನೋಡಿ ಬಂದ ಪೇಟ್ಯಾಗ ನಮಗೆ ಸುದ್ದಿ ಹಚ್ಚಾರಿ. ಎಲ್ಲಿದಾನನ್ರಿ? ಪರಾರಾಗಿ ಹೋಗ್ಯಾನ್ರಿ. ಹೋಗ್ಯಾನ್ರಿ ನೋಡ್ರಿ. ಬಸವರಾಜ್ ಅಲ್ರಿ. ನಿನ್ನೆ ದಿನಾಂಕ 19ನೇ ತಾರೀಕು ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆ ಅಮೀನ್ಬಾವಿ ಅಂತ ಒಂದು ಊರು ಬರುತ್ತೆ. ಅದರಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಒಂದು ಕೊಲೆ ಆಗಿದೆ. ಕೊಲೆ ಆಗಿರೋ ಲೇಡಿ, ಅವ್ರ ಹೆಸರು ಶಿವಲೀಲ್ ಅಂತ, 32 ವರ್ಷ ವಯಸ್ಸು. ಕೊಲೆ ಮಾಡಿದವರು ಅವರು ಅಣ್ಣ ಹನುಮಂತ್ ಅಂತ, ಸುಮಾರು 40 ವರ್ಷ ವಯಸ್ಸು. ಈ ಘಟನೆ ಅರೌಂಡ್ ಮಧ್ಯಾಹ್ನ 12 ಗಂಟೆಗೆ ಆಗಿದೆ. ನಿನ್ನೆ ಬೆಳಿಗ್ಗೆ ಕುಡುಗೋಲಿಂದ ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಆ ಹಲ್ಲೆಯಿಂದ ಅವರಿಗೆ ಸಿಕ್ಕಾಪಟ್ಟೆ ಗಾಯ ಆಗಿದೆ. ಆ ಗಾಯ ಕಾರಣ ಬ್ಲಡ್ ಲಾಸ್ ಆಗಿ ಅವರು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ. ಅದಾದಮೇಲೆ ಸಾಯಂಕಾಲ ಆರೋಪಿಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅವರಿಗೆ ವಶಕ್ಕೆ ಹೊಡೆದಿದ್ದಾರೆ. ಇದರಲ್ಲಿ ಇಬ್ಬರು ಅಣ್ಣ ತಂಗಿ ಕಳೆದ 5 ತಿಂಗಳು ಸುಮಾರು ಹಿಂದೆ ಅವ್ರ ತಾಯಿ ಡೆತ್ ಆಗ್ತಾರೆ. ಅದಾದಮೇಲೆ ಮಧ್ಯದಲ್ಲಿ ಹೊಲ ಬಗ್ಗೆ ಜಗಳ ಇತ್ತು. ಇವ್ರದ್ದು ಡಿಮಾಂಡ್ ಜಾಸ್ತಿ ಹೊಲದು ಇತ್ತು. ಅವ್ರು ಕಡಿಮೆ ಕೊಡೋಕ್ಕೆ ರೆಡಿ ಇದ್ದರು. ಅದಕ್ಕೋಸ್ಕರ ಈ ಲೇಡಿ ಶಿವಲೀಲ್ ಅಂತ ಅವರು ಮಧ್ಯಾಹ್ನ ಪೂಜೆ ಮಾಡೋಕ್ಕೆ ಹೋಗಿದ್ರು. ಪೂಜೆ ಮಾಡೋಕ್ಕೆ ಹೋದಾಗಿ ಗೊತ್ತಾಗಿದೆ ಹನುಮಂತಾಗಿ ಸಿಟ್ಟು ಬಂತು. ಇವರು ಯಾಕೆ ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ, ಅದೇ ಸಿಟ್ಟಲ್ಲಿ ಇವರು ಹೊಲಕ್ಕೆ ಬಂದು ಅಲ್ಲೇ ಶಿವಲೀಲಾ ಮೇಲೆ ಹಲ್ಲೆ ಮಾಡಿದ್ದಾರೆ.
ಹೊಲದ ನಮಗೂ ನನ್ನ ಆಸ್ತಿ ಬೇಕಂತ ಏನೋ ಕೇಳಿದ್ರಂತ ಅವ್ರಿಗೆ. ಕೇಳಿ ಅವ್ರ ಮನೆಯಲ್ಲಿ ಜಗಳ ಆಗಿದೆ, ಬಟ್ ಹೊರಗಡೆ ನಮಗೆ ಅಂತ ಏನು ಸುದ್ದಿ ಬಂದಿಲ್ಲ. ಬಟ್ ನಮಗೆ ಮನೆಯಲ್ಲಿ ಅವರು ಮುಂಚೆನೂ ಜಗಳ ಮಾಡಿದ್ದಾರೆ. ಮಕ್ಕಳು ಇದ್ದಾರೆ. ಆ ಲೇಡಿ ಶಿವಲೀಲಾ ಮದುವೆ ಆಗಿದ್ರು ಸುಮಾರು ವರ್ಷ ಹಿಂದೆ, ಬಟ್ 10 ವರ್ಷದಿಂದ ಅವರು ಸೆಪ್ರೇಟ್ ಆಗಿದ್ದಾರೆ ಗಂಡದಿಂದ. ಒಬ್ಬರೇ ಮಕ್ಕಳು ಶಿವಲೀಲಾ ಜೊತೆ ಇರ್ತಾರೆ, ಮತ್ತೆ ಒಬ್ಬರೇ ಮಕ್ಕಳು ಅವ್ರ ಗಂಡ ಜೊತೆ ಇರ್ತಾರೆ. ಗಂಡ ಮನೆ ತಳ್ಕೋದು ಅಂದ್ರೆ ಅಮ್ಮನ ಇರ್ತಿದ್ರ ಸರ್ ಅಥವಾ ಶಿವಲೀಲಾ ಕರ್ಕೊಂಡು? ಅಲ್ಲ ಶಿವಲೀಲಾ ಕಳೆದ 10 ವರ್ಷದಿಂದ ಅಮೀನ್ ಬಾವಿಯಲ್ಲಿದ್ದಾರೆ. ಮುಂಚೆ ತಾಯಿ ಜೊತೆ ಇದ್ರು, ಇಬ್ರು ಅಣ್ಣ ತಂಗಿ. ಈಗ ತಾಯಿ ಸತ್ತಾದ್ಮೇಲೆ ತೀರ್ಕೊಂಡಾದ್ಮೇಲೆ ಈಗ ಬೇರೆ ಮನೆ ಮಾಡಿದ್ರು. ಸದ್ಯಕ್ಕೆ ನಮಗೆ ಆ ಥರ ಮಾಹಿತಿ ಏನು ಬಂದಿಲ್ಲ, ಬಟ್ ಹೊರಗಡೆ ಅವ್ರಿಗೆ ಜಾಸ್ತಿ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಮತ್ತು ಏನು ಯಾರು ಆರೋಪಿ ಇದ್ದಾರೆ ಅವ್ರನ್ನು ಸ್ವಲ್ಪ ಅಂದರೆ ಸಿಟ್ಟು ಅವ್ರಿಗೆ ಬೇಗ ಬಂದು ಆ ಥರ ಶಾರ್ಟ್ ಟೆಂಪರ್ಡ್, ಸೊ ಹಾಗೆ ಇಮಿಡಿಯೇಟ್ ಆಗಿ ಈ ಥರ ಹಲ್ಲೆ ಮಾಡಿದ್ರು. ಜಮೀನು ಅಷ್ಟು ಕೊಡೋಂಗಿಲ್ಲ, ಇಷ್ಟು ಕೇಳ್ತಿದ್ರು ಈ ಲೇಡಿ, ಅಷ್ಟು ಕೊಡೋಂಗಿಲ್ಲ. ಟೋಟಲ್ ಸುಮಾರು 6 ಎಕರೆ ಇದೆ, ಅದರಲ್ಲಿ 45 ಎಕರೆ ಸುಮಾರು ಇದೆ. ಅದರಲ್ಲಿ ಸಾರಿ 4.5 ಎಕರೆ ಸುಮಾರು. ಅದರಲ್ಲಿ 1.5 ಎಕರೆ 2 ಎಕರೆದು ಈ ಥರ ಜಗಳ ಇದೆ. ಜಾಸ್ತಿ ಲ್ಯಾಂಡ್ ಇಲ್ಲ, ಬಟ್ ಜಗಳ ಇದೆ ಸುಮಾರು. ಹೌದು. ಆರೋಪಿ ನಿನ್ನೆ ಸಾಯಂಕಾಲ ಅಷ್ಟೇ. ಒಬ್ಬನೇ ಆರೋಪಿ ಇದ್ದಾರೆ, ಅವರು ಅಣ್ಣ ಅವರೇ ಮಾಡಿದ್ರು. ಇಲ್ಲ ಸದ್ಯಕ್ಕೆ ಅದ್ರ ಬಗ್ಗೆ ನಮ್ದು ಡಿಸ್ಕಷನ್ ಆಗಿಲ್ಲ, ಬಟ್ ಅದು ಶಾರ್ಟ್ ಟೆಂಪರ್ಡ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅಂದರೆ ಇಮಿಡಿಯೇಟ್ ಆಗಿ ಬಂದು ಈ ಥರ ಘಟನೆ ಮಾಡಿದ್ವಿ. ಇನ್ನು ಫರ್ದರ್ ಇನ್ಕ್ವೈರಿ ಮಾಡ್ತೀವಿ, ಸೈಕಾಟ್ರಿಕ್ ಅನಾಲಿಸಿಸ್ ಬೇಕಾದ್ರೂ ಮಾಡ್ತೀವಿ, ಅದಾದಮೇಲೆ ಗೊತ್ತಾಗ್ತದೆ. ಇಬ್ರು ಮಕ್ಕಳು ಇದ್ದಾರೆ. ಒಬ್ಬರೇ ತಾಯಿ ಜೊತೆ ಇದ್ದಾರೆ, ಒಬ್ಬರೇ ತಂದೆ ಜೊತೆ. ಸೆಪ್ರೇಟ್ ಆಗಿದ್ದಾರೆ ಅವರು ಕಳೆದ 10 ವರ್ಷದಿಂದ.